ಬರುವುದರೊಳಗಾಗಿ ತನ್ನ ಕರದಿಂದ ತನ್ನಮೃತ ಹಸ್ತದಿಂದ ಆ ಆತ್ಮಲಿಂಗವನ್ನು ಭುವಿಯಲ್ಲಿ ತಾನೇ ನಮ ಶಿವಾಯ ಎಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾನೆ. ದೂರದಲ್ಲಿ ಕಂಡ ರಾವಣ ಬೇಡ ಬೇಡ ಬಾಲಕ ನಿಲ್ಲು ಎಂಬುದಾಗಿ ಓಡೋಡಿ ಬಂದಿದ್ದೆ. ಅಲ್ಲಿ ನೋಡಿದ ಭೂಸ್ಪರ್ಶವಾಗಿತ್ತು. ಎಲ್ಲೋ ಬಾಲಕ ಎಂದು ಓಡಿಸಿಕೊಂಡು ಹೊರಟದಂತೆ ಒಂದೇ ಸಲ 3 ಜನ ಓಡಿಬಿಟ್ರು. ಒಂದು ಕಡೆ ಗಣಪತಿ, ಮತ್ತೊಂದು ಕಡೆ ನಾರದರು, ಅವರ ಹಿಂದೆಗಡೆ ರಾವಣೇಶ್ವರ. ಭುವನವನ್ನೆಲ್ಲ ಸುತ್ತಾಡಿ ಬಂದಾಗ ಒಂದಡಿಯಲ್ಲಿ ಅವತು ಕುಳಿತರಂತೆ ತನ್ನ ಮುಷ್ಟಿಗಿಂದ ಆ ಗಣಪತಿಯ ಶಿರದ ಮೇಲೆ ಕೂತಿದ್ದ. ಈಗಲೂ ಸಹ ಗೋಕರ್ಣ ಕ್ಷೇತ್ರದ ದೇಗುಲದ ಪಕ್ಕದಲ್ಲಿ ಒಂದೆಡೆಯಲ್ಲಿ ಗಣಪತಿಯ ವಿಗ್ರಹವಿದೆ, ನೆತ್ತಿಯು ಹಳ್ಳವಾಗಿದೆ. ಇದು ಆ ಕಥೆ ಅಂದರೆ ಸ್ಥಳ ಪುರಾಣದಲ್ಲಿ ಬರೆದಿರುವುದಾದ್ದರಿಂದ ಹೋದ ಯಾತ್ರಿಕರು ಆ ನೆತ್ತಿಗೆ ತುಪ್ಪವನ್ನು ಬೆಣ್ಣೆಯನ್ನು ಹಚ್ಚಿಕೊಳ್ಳುವ ವಾಡಿಕೆಯು. ಇಲ್ಲಿ ಕಥಾಭಾಗದಲ್ಲಿ ಗಣಪತಿಯು ದೂರವಾದ ಮೇಲೆ ಹಿಂತಿರುಗಿ ಬಂದ ರಾವಣ ಹೇಳಿದ, ಶಂಕರ, ನೀನು ನನ್ನನ್ನು ತೊರೆದು ಈ ಭೂಮಿಯೊಳಗೆ ಸೇರಿದೆಯಾ? ಇಲ್ಲ ದೇವಾ, ನಿನ್ನನ್ನು ಬಿಟ್ಟು ನಾನು ಇರಲಾರೆ ಇದೋ ಎಂಬುದಾಗಿ ತನ್ನ ಕೈಯನ್ನು ಹಿಡಿದು ಒಂದು ಸಲ ಅಲುಗಾಡಿಸಿದರಂತೆ. ಅಲುಗಾಡಲಿಲ್ಲ. ಇಲ್ಲ ದೇವಾ, ಇದೋ ನನ್ನ ಮಸ್ತಕವನ್ನೇ ನಿನಗೆ ಫಣವಾಗಿರಿಸುತ್ತೇನೆ ಇದಿಗೋ ಎಂಬುದಾಗಿ ಮಾಡಿದ್ದಾನೆ. ತನ್ನ ಬಲವನ್ನೆಲ್ಲವನ್ನು ಬಿಟ್ಟು ಒಮ್ಮೆ ಆ ಶಿವಲಿಂಗಕ್ಕೆ ಠಮ್ಮನೆ ಗುದ್ದಿದರಂತೆ. ಶಿವಲಿಂಗವು